ಎಸ್ ವೀಕ್ಷಕರೇ, ಇದು ಕನ್ನಡಪ್ರಭದ ಮೊದಲ ಸುದ್ದಿ ಯಾವುದಿದೆ ಅಂತ ನೋಡ್ಬಿಡೋಣ. ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ಆಗತ್ತೆ ಅನ್ನುವಂಥ ನಿರೀಕ್ಷೆಯನ್ನ ಸುಮಾರು ತಿಂಗಳಿಂದ ಇಟ್ಕೊಳ್ಳಲಾಗಿತ್ತು. ಈಗ ಒಂದು 15 ದಿನದಿಂದ ಅಂತೂ ಸಿಕ್ಕಾಪಟ್ಟೆ ಚರ್ಚೆಗಳಾಗ್ತಾ ಇದೆ, ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಆಗ್ತಾ ಇದೆ. ದೆಹಲಿಗೆ ಹೋಗಿ ಬಂದಿದ್ದಾಯ್ತು, ಕರ್ನಾಟಕದಲ್ಲೇ ಸುತ್ತೊಡೆದಿದ್ದಾಯ್ತು. ಸೊ ಈಗ ಸದ್ಯಕ್ಕೆ ಏನು ನಡೀತಾ ಇದೆ, ಬದಲಾವಣೆ ಆಗತ್ತಾ, ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆಯಾ? ಸೊ ಇದ್ರ ಬಗ್ಗೆ ಡೀಟೇಲ್ಸ್ ಇದೆ. ಕುರ್ಚಿ ಕಸರತ್ತಿನ ಬಗ್ಗೆ ಇವತ್ತು ಹೈಕಮಾಂಡ್ ಒಂದು ಮಹತ್ವದ ಸಭೆಯನ್ನು ನಡೆಸಲಿದೆ. ಈ ಮಹತ್ವದ ಸಭೆಯಲ್ಲಿ ಒಂದಷ್ಟು ಮಹತ್ವದ ನಿರ್ಣಯಗಳನ್ನ ಕೈಗೊಳ್ಳಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿವರೆಗೂ ಅವರು ಸಿಎಂ ಆಗ್ತಾರೆ, ಇವ್ರು ಸಿಎಂ ಆಗ್ತಾರೆ, ಸಿಎಂ ಬದಲಾವಣೆ ಆಗ್ತಾರೆ, ಸಚಿವ ಸಂಪುಟ ಪುನಾರಚನೆ ಆಗತ್ತೆ, ಸಂಪುಟದಿಂದ ಕೆಲವರನ್ನು ಹೊರಗಡೆ ಕಳಿಸ್ತಾರೆ, ಕೆಲವರನ್ನು ಒಳಗಡೆ ಕರ್ಕೊಂಡು ಬರ್ತಾರೆ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅದೊಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರಬಹುದಾದ ಸಾಧ್ಯತೆ ಇದೆ. ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾದ ಸಾಧ್ಯತೆ ಇದೆ. ಯಾರ್ಯಾರನ್ನು ಮನವೊಲಿಕೆ ಮಾಡ್ತಾರೋ, ಯಾರ್ಯಾರಿಗೆ ಟಾಟಾ ಬೈ ಬೈ ಹೇಳ್ತಾರೋ ಗೊತ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತೊಂದು ಮಹತ್ವದ ಸಭೆ ಇರೋದು. ಈ ಸಭೆಯಲ್ಲಿಯೇ ಇದ್ರ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳಬಹುದಾದ ಸಾಧ್ಯತೆಗಳು ಇದೆ. ಮೊದಲು ಖರ್ಗೆ, ವೇಣು, ಸುರ್ಜೇವಾಲಾ ಚರ್ಚೆ ಮಾಡ್ತಾರೆ. ನಂತರ ರಾಹುಲ್ ಜೊತೆ ಸಭೆ ಇದೆ. ಈ ವೇಳೆ ಸಂಧಾನ ಸೂತ್ರ ಸಾಧ್ಯತೆ ಇದೆ. ಬಳಿಕ ಸಿದ್ದು, ಡಿಕೆಶಿಯನ್ನ ಕರೆದು ಪ್ರತ್ಯೇಕವಾಗಿ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ. ಮೊದಲಿಗೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಜ್ಯ ಉಸ್ತುವಾರಿ ಅವರು ಸುರ್ಜೇವಾಲಾ, ವೇಣುಗೋಪಾಲ್ ಅವರು ಇವ್ರು 3 ಜನಕ್ಕೂ ಚರ್ಚೆ ಮಾಡ್ತಾರೆ. ಇಲ್ಲಿವರೆಗೂ ಸಿಎಂ ಕೂಡ ಭೇಟಿಯಾಗಿದ್ದಾರೆ, ಡಿಸಿಎಂ ಕೂಡ ಭೇಟಿಯಾಗಿದ್ದಾರೆ. ಸಿಎಂ ಆಪ್ತರು, ಡಿಸಿಎಂ ಆಪ್ತರು ಇವರೆಲ್ಲರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಈ ನಾಯಕರುಗಳನ್ನು ಭೇಟಿಯಾಗಿ ತಮ್ಮ ಬೇಡಿಕೆಗಳು ಏನಿದೆ ಅದನ್ನು ಮುಂದಕ್ಕಿಟ್ಟಿದ್ದಾರೆ. ಇವ್ರು 3 ಜನ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಆ ನಿರ್ಧಾರ ಏನು ಅನ್ನೋದನ್ನು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡ್ತಾರೆ. ಹೀಗೀಗಿದೆ, ಹೀಗೀಗಾಗಿದೆ, ಇಂಥವ್ರ ಬೇಡಿಕೆ ಇದಿದೆ, ನಾವು ಹೀಗೆ ಮಾಡಿದ್ರೆ ಹಾಗಾಗುತ್ತೆ, ಹಾಗೆ ಮಾಡಿದ್ರೆ ಹೀಗಾಗುತ್ತೆ, ಅವರವರ ದೃಷ್ಟಿಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗಬಹುದು ಮತ್ತು ಮುಂದೆ ಆಗಬಹುದಾದ ಸಾಧ್ಯತೆಗಳು ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿ ರಾಹುಲ್ ಗಾಂಧಿ ಅವ್ರ ಮುಂದೆ ಇಡ್ತಾರೆ. ರಾಹುಲ್ ಗಾಂಧಿಯೂ ಕೂಡ ಇವ್ರಗಳ ಜೊತೆಗೆ ಚರ್ಚೆ ಮಾಡಿ ರಾಹುಲ್ ಗಾಂಧಿ ಅವರ ವಿಚಾರ ಏನಿದೆ, ಅವ್ರು ಏನು ನಿರ್ಧರಿಸಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಕೊನೆಗೆ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರನ್ನ ಕರೆದು ಪ್ರತ್ಯೇಕವಾಗಿ ಸಭೆ ಮಾಡ್ತಾರಂತೆ. ಸಿದ್ದರಾಮಯ್ಯನವರು ಆಗ ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಹೇಳ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಆಗ ಅವ್ರಿಗೆ ಏನು ಅನ್ಸುತ್ತೆ ಅದನ್ನು ಹೇಳ್ಬೋದು, ಅವ್ರವ್ರ ಬೇಡಿಕೆಗಳು ಏನಿದೆ ಅದನ್ನು ನೀಡ್ಬೋದು. ಇದರಲ್ಲಿ ಯಾರು ಮನವೊಲಿಸ್ತಾರೆ, ಯಾರಿಗಾಯ್ತು ನೀವು ಮಾಡ್ತಿರೋದು ಕರೆಕ್ಟ್ ಇದೆ ನಡೀರಿ ಅಂತ ಹೇಳ್ತಾರೋ ಗೊತ್ತಿಲ್ಲ. ಇದು ಸಿಕ್ಕಾಪಟ್ಟೆ ಚರ್ಚೆಗೆ ಈಗ ಕಾರಣವಾಗ್ತಾ ಇರೋದು. ರಾಹುಲ್ ಸೋನಿಯಾ ಜೊತೆ ಚರ್ಚಿಸಿ ಗೊಂದಲದ ಬಗ್ಗೆ ತೀರ್ಮಾನಿಸ್ತೀನಿ ಅಂತ ಈಗಾಗಲೇ ಖರ್ಗೆ ಅವರು ಒಂದು ಕ್ಲಾರಿಟಿ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ಏನು ಸರ್ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಾ ಇದೆ, ನೀವೇನು ಹೇಳ್ತೀರಾ ಇದಕ್ಕೆ ಸಂಬಂಧಪಟ್ಟಂತೆ ಅಂದಾಗ ಅವರು ನೇರವಾಗಿ ಇದನ್ನೆಲ್ಲ ನಾವು ಮಾತಾಡೋಕ್ಕಾಗಲ್ಲ ಅಂತಲೂ ಕೂಡ ಹೇಳಿದ್ರು. ಅದರ ಜೊತೆಗೆ ಈಗ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸಮಸ್ಯೆಗೆ ಪರಿಹಾರ ಅನ್ನೋದು ಇದ್ದೇ ಇರತ್ತೆ, ಬಗೆಹರಿಸ್ತೀವಿ ಅಂತ ಎಐಸಿಸಿ ಅಧ್ಯಕ್ಷರು ನೇರವಾಗಿ ಹೇಳಿರೋದು. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ನಡುವೆ ನಡೀತಾ ಇರುವ ಸಂಘರ್ಷ ಶೀಘ್ರವೇ ಇತ್ಯರ್ಥ ಆಗಲಿದೆ. ಕಾಂಗ್ರೆಸ್ ನಾಯಕರಾದ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಚರ್ಚಿಸಿ ಈ ಬಗ್ಗೆ ತೀರ್ಮಾನ ಕೈಗೊಳ್ಳಲಾಗುವುದು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ತಿಳಿಸಿದ್ದಾರೆ. ದೆಹಲಿಯಲ್ಲಿ ಬುಧವಾರ ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿ ಸಿಎಂ ಬದಲಾವಣೆ ಕುರಿತಾಗಿ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಡುವೆ ಸಂಘರ್ಷ ನಡೀತಾ ಇರೋದನ್ನು ಒಪ್ಪಿಕೊಂಡಿದ್ದಾರೆ. ನಾನು ರಾಹುಲ್ ಜಿ ಮತ್ತು ಸೋನಿಯಾ ಜಿ ಒಟ್ಟಾಗಿ ಕೂತು ಚರ್ಚಿಸಿ ಈ ವಿಷಯದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಸಮಸ್ಯೆಯನ್ನು ಆದಷ್ಟು ಶೀಘ್ರ ಪರಿಹರಿಸ್ತೇನೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಅನ್ನೋದು ಇದ್ದೇ ಇರತ್ತೆ ಅನ್ನೋದನ್ನು ಇದೇ ಸಂದರ್ಭದಲ್ಲಿ ಅವರು ಹೇಳಿದ್ದಾರೆ. ಇನ್ನೂ ಒಂದು ಆಪ್ಷನ್ ಇದೆಯಂತೆ, ಅದು ಏನು ಅಂತ ಅಂದರೆ ಸಂಧಾನ ಸೂತ್ರ ಸಭೆ ಅಂತೆ. ಸಂಧಾನ ಸೂತ್ರ ನಾನು ಆಗಲೇ ಹೇಳಿದ್ನಲ್ಲ, ಯಾರನ್ನ ಮನೆ ಒಲಿಸ್ತಾರೋ ಇಲ್ಲ ನೋಡ್ಕೊಂಡು ಹೋಗಿ, ನೀವು ಇವತ್ತು ಒಂಚೂರು ಏನಾದರೂ ತ್ಯಾಗ ಮಾಡಿದ್ರಿ ಅಂತಂದರೆ ಮುಂದೆ ನಿಮಗೆ ದೊಡ್ಡದಾದಂಥ ಜವಾಬ್ದಾರಿಯೋ ಹುದ್ದೆಗೋ ಅಥವಾ ನಿಮ್ಮನ್ನು ನಾವು ಗಮನದಲ್ಲಿ ಇಟ್ಕೊಂಡಿರ್ತೀವಿ, ನಿಮ್ಮನ್ನು ನಾವು ಯಾವತ್ತೂ ಬಿಟ್ಕೊಡಲ್ಲ, ಈ ಥರದ್ದೆಲ್ಲ ಹೇಳಿ ಏನೇನು ಆಫರ್ ಕೊಡ್ತಾರೋ ಏನೋ ಸಂಧಾನ ಮಾಡಬಹುದು. ಯಾರನ್ನು ಸಂಧಾನ ಮಾಡ್ತಾರೆ, ಸಿದ್ದರಾಮಯ್ಯನವರನ್ನು ಸಂಧಾನ ಮಾಡ್ತಾರೋ ಅಥವಾ ಡಿ.ಕೆ. ಶಿವಕುಮಾರ್ ಅವರನ್ನು ಸಂಧಾನ ಮಾಡ್ತಾರೋ ಗೊತ್ತಿಲ್ಲ. ಸಂಧಾನ ಸೂತ್ರ ಅಂತ ಒಂದು ಇಟ್ಕೊಂಡು ಕೂತಿದ್ದಾರೆ. ಸಾಮಾನ್ಯವಾಗಿ ನಾವು ಈ ಹಿಂದೆಯಿಂದ ನೋಡ್ಕೊಂಡು ಬಂದಾಗ ಈಗ BJPಯಲ್ಲೂ ಕೂಡ ನೀವು ಪ್ರಮುಖ ಹುದ್ದೆಯಿಂದ ಅಥವಾ ಫ್ರಂಟ್ ಲೈನಿಂದ ಸ್ವಲ್ಪ ಮಟ್ಟಿಗೆ ಹಿಂದೆ ಸರಿದ್ರೆ ನಿಮ್ಮ ಪುತ್ರನಿಗೆ ನಾವು ಆಫರ್ ಕೊಡ್ತೀವಿ, ನಿಮ್ಮ ಪುತ್ರನನ್ನು ನಾವು ಬೆಳೆಸ್ತೀವಿ, ನಿಮ್ಮ ಪುತ್ರನನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತೀವಿ, ಈ ಥರದ ಆಫರ್ಸ್ಗಳನ್ನು BJPಯಲ್ಲಿ ಕೊಟ್ಟಿದ್ದು ಇದೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಆ ಆಫರ್ ಕೊಡ್ತಾರಾ, ಮಗನ ರಾಜಕೀಯ ಭವಿಷ್ಯದಿಂದ ಏನಾದ್ರು ಸಿದ್ದರಾಮಯ್ಯನವರು ಹಿಂದೆ ಸರಿತಾರಾ, ಇಲ್ಲ ಆಗೋದೇ ಇಲ್ಲ ಬಿಟ್ಟೇ ಕೊಡಲ್ಲ ಅಂತಾರ, ಅಥವಾ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಇಲ್ಲ ಮುಂದೆ ನಿಮಗೆ ಇನ್ನೂ ದೊಡ್ಡದಾದಂಥ ಹುದ್ದೆಯನ್ನು ಕೊಡ್ತೀವಿ. ಈ ಹಿಂದೆ ಡಿ.ಕೆ. ಶಿವಕುಮಾರ್ ಅವ್ರು ಮಾತಾಡ್ಬೇಕಾದ್ರೆ ಹೇಳಿದರು, ರಾಹುಲ್ ಗಾಂಧಿ
ಅವರು ಮತ್ತು ಸೋನಿಯಾ ಗಾಂಧಿ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು, ಇರಪ್ಪ DK ಈಗಲೇ ಇಷ್ಟೆಲ್ಲ ಅರ್ಜೆಂಟ್ ಮಾಡಬೇಡ, ಯಾವಾಗಲೂ ಗಮನದಲ್ಲಿ ಇಟ್ಕೊಂಡಿರ್ತೀವಿ ಅಂತ ನನಗೆ ಹೇಳಿದ್ದಕ್ಕೇ ನಾನು DCM ಸ್ಥಾನಕ್ಕೆ ಒಪ್ಕೊಂಡೆ, ಇಲ್ಲಾಂದರೆ ನಾನು ಅವತ್ತೇ ಹೊರಟೋಗ್ಬಿಟ್ಟಿರ್ತಿದ್ದೆ ಅನ್ನೋ ಅರ್ಥದಲ್ಲಿ ಮಾತಾಡಿದರು. ಹಾಗಾಗಿ ಈ ಸಂಧಾನ ಸೂತ್ರ ಯಾರಿಗೆ ಏನು ಅಂತ ಗೊತ್ತಿಲ್ಲ. ನಾಯಕತ್ವ ವಿಚಾರ ಕುರಿತು ರಾಜ್ಯದ 2 ಪ್ರಮುಖ ಬಣಗಳ ಮೇಲಾಟ ಮಿತಿ ಮೀರಿರುವಂಥ ಹಿನ್ನೆಲೆಯಲ್ಲಿ ಶೀಘ್ರ ಇದಕ್ಕೊಂದು ಪರಿಹಾರ ಸೂಚಿಸುವ ಅಗತ್ಯವನ್ನು ಹೈಕಮಾಂಡ್ ಮನಗಂಡಿದೆ. ಈ ವಿಚಾರದ ಬಗ್ಗೆ ರಾಹುಲ್ ಗಾಂಧಿ ಯಾವ ತೀರ್ಮಾನ ಕೈಗೊಳ್ಳುವವರು ಅದಕ್ಕೆ ಬದ್ಧ ಅಂತ ಎರಡೂ ಬಣಗಳ ನಾಯಕರು ಬಹಿರಂಗವಾಗಿ ಘೋಷಿಸಿದ್ದಾರೆ. ನಮಗೆ ಹೈಕಮಾಂಡ್ ಏನು ಹೇಳುತ್ತೆ ಅದೇ ಅಲ್ಟಿಮೇಟು, ಹೈಕಮಾಂಡ್ ಹೇಳ್ದಂಗೆ ನಾವು ಕೇಳ್ತೀವಿ ಅಂತ ಎರಡೂ ಕಡೆಯವ್ರು ಹೇಳಿರೋದು ಹೌದು. ಅದು ಯಾವ ಲೆಕ್ಕಾಚಾರದಲ್ಲಿ ಹೇಳಿದ್ದಾರೆ, ಅದು ಏನಕ್ಕೆ ಅಂತ ಹೇಳಿದ್ದಾರೆ ಗೊತ್ತಿಲ್ಲ. ಈಗಾಗಲೇ ಎಲ್ಲರೂ ಬುದ್ಧಿ ಕೂಡ ಹೇಳಿದ್ದಾಗಿದೆ. ನೀವು ಈ ಥರ ರಾಜಾರೋಷವಾಗಿ ಬಹಿರಂಗವಾಗಿ ಮಾಧ್ಯಮಗಳು ಹಿಂಗೆ ಮೈಕ್ ಹಿಡಿತಿದ್ದಂಗೆ ಹಿಂಗೆಲ್ಲ ಸ್ಟೇಟ್ಮೆಂಟ್ಗಳನ್ನು ಕೊಟ್ಕೊಂಡು ಹೋದರೆ ಪಕ್ಷದಲ್ಲಿ ಒಂದು ಶಿಸ್ತಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಆಗ್ಬಿಡುತ್ತೆ. ದಯವಿಟ್ಟು ಅದನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಮನಗಂಡು ಅದಕ್ಕೆ ತಾಳ್ಮೆಯಿಂದ ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧ ಅಂತ ಹೇಳಿ ಏನೇನು ಒತ್ತಡ ಹೇರೋದಕ್ಕೆ ಸಾಧ್ಯವೋ ಆ ಒತ್ತಡವನ್ನು ಹೇರೋಣ ಅನ್ನೋ ಪ್ಲಾನ್ ಏನೋ ಗೊತ್ತಿಲ್ಲ.